ಸರ್, ಈಗ ದೆಹಲಿಯಿಂದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿಮಗೆ ದೆಹಲಿಯಿಂದ ಬುಲಾವ್ ಬಂದಿದೆ, ತಾವು ದೆಹಲಿಗೆ ಹೊರಟಿದ್ದೀರಾ? ಯಾವುದು ನಮಗೇನು ಇಲ್ಲಿ ತನಕ ಯಾವ್ದು ಬುಲಾವ್ ಬಂದಿಲ್ಲ, ಯಾವ್ದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀನಿ. ಸರ್, ಈಗ ದೆಹಲಿಗೆ ತಮ್ಮ ಹೆಸರು ಕೂಡ ಇತ್ತು. ಬೆಳಗಾವಿಯಿಂದ 4-5 ಜನ ಹೆಸರಿದೆ. ಗಣೇಶ್ ಹುಕ್ಕೇರಿ, ಮಾಂತೇಶ್ ಕೌಜಲ್ಗಿ, ಅಶೋಕ್ ಪತ್ರಿ ಸೇರಿದಂತೆ ತಮ್ಮ ಹೆಸರು ಕೂಡ ಇತ್ತು. ತಾವೇನಾದರೂ ಹೊರಟಿದ್ದೀರಾ? ಇಲ್ಲ, ನಾಳೆ ನನ್ನ ಕ್ಷೇತ್ರದಲ್ಲಿ ಕುಡಿ ನೀರಿದ್ದು ಅನೇಕ ಕೆಲಸ ಕಾರ್ಯಗಳು ಇರೋದರಿಂದ ಮತ್ತು ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ದಿಲ್ಲಿಗೆ ಹೋಗ್ತಾ ಇದ್ದೆ. ಅಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿ ಅಥವಾ ಭರವಸೆ ಇದೆಯಾ? ಅದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಎಲ್ಲೋ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಸರ್, ಈಗ ತಾವು BJPಗೆ ಹೊರಟಿದ್ದೀರಿ ಅನ್ನೋ ಚರ್ಚೆಗಳಿದ್ದಾವೆ. ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಕೆಲವೊಂದು ದಿವಸದಲ್ಲಿ JDSಗೆ ಹೋಗ್ತಾರೆ, ನೋಡ್ತೀವಿ. ಸಾಕಷ್ಟು ಯಾವುದು ಗೊಂದಲ ಇಲ್ಲ, ಕೆಲವೇ ದಿನದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ. ಸರ್, ಈಗ ಈ ಮೊದಲು ಹುಕ್ಕೇರಿ ಜಂಕ್ಷನ್ ಆಗಿತ್ತು, ಈಗ ಅಥಣಿ ಜಂಕ್ಷನ್ ಆಗಿದೆ. ನಿಮ್ಮ ಲವರ್ಸ್ ಎಲ್ಲರೂ ನೀವು ಹೇಳದೇ ಇದ್ರೂ ಕೂಡ BJPಗೆ ಹೋಗ್ತಾರೆ ಅಂತಿದ್ದಾರೆ. ದುರುದ್ದೇಶದಿಂದ ಕೆಲವೊಂದು ಜನ ಚರ್ಚೆ ಮಾಡ್ತಿರ್ತಾರೆ. ಕೆಲಸ ಇಲ್ಲದ ಜನ ಅಂಥದ್ದು ಮಾಡ್ತಿರ್ತಾರೆ. ಅದಕ್ಕೆಲ್ಲನೂ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಇಂಥ ಚರ್ಚೆಗಳು ಮಾಡ್ತಾ ಇದ್ದಾರಲ್ಲ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಇದ್ದಾರೆ. ಕೊನೆಯವರೆಗೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಯಾಕೆ ನಿನಗೆ ಅನುಮಾನ ಬಂದಿದೆ? ನಿಮಗೆ ಎಲ್ಲಿಯಾದರೂ ನಾನು ಹೇಳಿದ್ದೀನ ಬೇರೆ ಪಕ್ಷ BJP ಹೋಗ್ತಾರೆ ಹೇಳೋರಿಗೆ ತಲೆ ಇಲ್ಲ, ಬುಡ ಇಲ್ಲ. ಅವ್ರಿಗೆ ನಾವೇನು ಮಾಡೋದು? ತಲೆ ಬುಡ ಇಲ್ದವ್ರು ಹೇಳ್ತಿರ್ತಾರೆ. ಎಲೆಕ್ಷನ್ ಅಂಥವ್ರ ಬಗ್ಗೆ ನಾವು ಯಾಕೆ ಅದನ್ನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ನನಗೆ ಮೈತುಂಬ ಕೆಲಸ ಇದೆ. ನನ್ನ ಕ್ಷೇತ್ರದ ಸಾಕಷ್ಟು ಕೆಲಸಗಳು ಕಾರ್ಯಗಳು ಮಾಡಬೇಕಿದೆ. ಅಲ್ಲಿಗೆ ಗೋಕಾಕ್ ಸಾವುಕಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿಗೆ BJPಗೆ ತಗೊಳ್ಳಲ್ಲ. ಅವರು BJP ಆಗಿರಲ್ಲ. ಕೆಲವೇ ದಿವಸದಲ್ಲಿ ನೋಡ್ತಾರೆ ಅವ್ರು JDSಗೆ ಹೋಗ್ತಾರೆ.